ಜಾತಿ ಗಣತಿಯ ವರದಿಯ ಕುರಿತಾಗಿ ಕಾಂಗ್ರೆಸ್ನ ಕೆಲ ಸಚಿವರುಗಳು ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದರ ಪರವಾಗಿರುವವರು ರಾಜ್ಯದ ಸ್ಥಿತಿಗತಿ ಅರಿಯಲು ನಾವು ಜಾತಿ ಗಣತಿಯನ್ನ ಮಾಡಿದ್ದೀವಿ. ಸಾಮಾಜಿಕ ನ್ಯಾಯಕ್ಕಾಗಿ ವೈಜ್ಞಾನಿಕ ಅಂಕಿ ಅಂಶಗಳು ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಹೀಗಂತ ಸಚಿವ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಜಾತಿ ಗಣತಿ ಯಾವುದೇ ಒಂದು ಸಮುದಾಯದ ವಿರುದ್ಧವಾಗಿ ಅಲ್ಲ, ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿರೋದು ಸ್ವಾಗತಾರ್ಹ ಅಂತ ಹರಿಪ್ರಸಾದ್ ಅವರು ಕೂಡ ಇದನ್ನ ಸ್ವಾಗತಿಸಿದ್ದಾರೆ. ಸಚಿವರಲ್ಲಿ ಯಾವುದೇ ಭಿನ್ನ ರಾಗವಿಲ್ಲ ಅಂತ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ಕೆಲ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರುಗಳು ಇದನ್ನು ವಿರೋಧಿಸಿದ್ದಾರೆ. ಇದು ಅವೈಜ್ಞಾನಿಕ, 10 ವರ್ಷಗಳ ಹಿಂದಿನದ್ದು, ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಹೊಸದಾಗಿ ನಡೆಸಿ ಅನ್ನುವಂತಹ ಆಗ್ರಹವನ್ನು ಕೂಡ ಇಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ವರದಿ ಅಧ್ಯಯನ ಆಗಲಿ ಅಂತ ಹೇಳಿದ್ದಾರೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಮಾಡ್ತಾರೆ ದೇವರಿಗೆ ಗೊತ್ತು. ನಮ್ಮ ದೇಶದ ಏನು ಸೆನ್ಸಸ್ ಇದೆ ಅದನ್ನೇ 2011ನೇ ಇಸ್ವಿಯ ಸೆನ್ಸಸ್ ಪ್ರಕಾರ ಹೋಗ್ತಾ ಇದ್ದೀವಿ. 2021ಕ್ಕೆ ಮಾಡಬೇಕಾಗಿತ್ತು, ಈಗ 2025 ಇದ್ದೀವಿ. ಇನ್ನೂ ಅದು ಶುರು ಮಾಡೋದಕ್ಕೆ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಎಷ್ಟು ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ. 140 ವರ್ಷಗಳಲ್ಲಿ ಇದೇ ಪ್ರಥಮ ಬಾರಿಗೆ ಸೆನ್ಸಸ್ ಆಗದೇ ಇರುವಂಥದ್ದು. ಎಷ್ಟು ಉದಾಸೀನತೆ ಕೇಂದ್ರ ಸರ್ಕಾರ ತೋರಿಸ್ತಾ ಇದೆ ಅಂದರೆ ಅವರಿಗೆ ಅಂಕಿ ಅಂಶಗಳು ಬೇಡ, ನೈಜ ಪರಿಸ್ಥಿತಿ ಗೊತ್ತಾಗಬಾರ್ದು ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಟೀಕೆ ಮಾಡಬೇಕಾಗ್ತದೆ. ಅವ್ರಿಗೆ ನಾವು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಸಹ ಮೂರ್ಖರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು ಭಾಳ ದೊಡ್ಡ ಅಭಿನಂದನೆ ಸಲ್ಲಿಸ್ತೇನೆ. ಹಿಂದಿನ ಸರ್ವೆ ಇದು. ಸಚಿವರಾದ ಕೆ.ಎನ್. ರಾಜಣ್ಣ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಜಾತಿ ಗಣತಿಯ ವಿಚಾರದಲ್ಲಿ ಪರ ವಿರುದ್ಧವಾದ ಮಾತುಗಳು ನಿಮ್ಮ ಪಕ್ಷದಲ್ಲೂ ಇತ್ತು, ತಮ್ಮ ಸಂಪುಟ ಸಹೋದ್ಯೋಗಿಗಳಲ್ಲೂ ಕೂಡ ಇತ್ತು. ಕ್ಯಾಬಿನೆಟ್ಟಲ್ಲಿ ಮಂಡನೆ ಆಗಿದೆ. ಅದರ ಏನಿದೆ ಮಾಹಿತಿ ಅಂತಕ್ಕಂಥದ್ದು ನಿನ್ನೆಯಿಂದ ಈಚೆಗೆ ಜನಗಳ ಕೈನಲ್ಲಿ ಅಧಿಕೃತವಾಗಿ ಬರ್ತಕ್ಕಂಥದ್ದು. ಈಗ ಅದರಿಂದ ಯಾರಿಗೆ ಬಾಧಿತರಿದ್ದಾರೆ, ಅದ್ರ ಬಗ್ಗೆ ಏನು ಯಾರ್ಯಾರ ಅಭಿಪ್ರಾಯಗಳು ಏನಿದ್ದಾವೆ, ಆ ಅಭಿಪ್ರಾಯಗಳೆಲ್ಲ ಎಲ್ಲನೂ ಕೂಡ ಕ್ರೋಢೀಕರಿಸಿ ನಾಳೆ 17ನೇ ತಾರೀಕು 4 ಗಂಟೆಗೆ ಇದೇ ವಿಚಾರಕ್ಕೆ, ಬೇರೆ ಯಾವುದೇ ವಿಷಯವನ್ನು ತೆಗೆದುಕೊಳ್ಳದೆ ಇದೊಂದೇ ವಿಷಯವನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ಅದನ್ನು ನಿಗದಿ ಮಾಡಿದ್ದಾರೆ. ಆ ನಂತರ ಇದ್ರ ಬಗ್ಗೆ ಏನು ತೀರ್ಮಾನ ಆಗ್ತದೆ, ಏನು ತೀರ್ಮಾನ ಆಗೋದಿಲ್ಲ, ಅದನ್ನು ನಂತರ ಗೊತ್ತಾಗ್ತದೆ.